ಮೈತ್ರಿ ಆಯುಷ್ಯದ ಬಗ್ಗೆ ಒಂದ್ ಕಡೆ ಪ್ರಶ್ನೆ ಆದ್ರೆ ಮಗದೊಂದ್ ಕಡೆ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿ ಬಿಜೆಪಿ ಹೈಕಮಾಂಡ್ಗೆ ಕುಮಾರಸ್ವಾಮಿ ಅವರು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಅಂದ್ರೆ ನೆನಪು ಮಾಡ್ತಾ ಇದ್ದಾರೆ, ರಿಮೈಂಡರ್, ಜೆಂಟಲ್ ರಿಮೈಂಡರ್ ಅಂತೀವಲ್ಲ ಹಾಗೆ. 2 ಸೀಟ್ ಪಡೆಯೋದಕ್ಕೆ ನಾನು ಮೈತ್ರಿ ಮಾಡ್ಕೊಳ್ಬೇಕಾಗಿತ್ತಾ? ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ಸೀಟು ಹಂಚಿಕೆ ಹೊತ್ತಲ್ಲೇ ಮೊದಲ ಬಾರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಹಿರಂಗ ಅಸಮಾಧಾನವನ್ನ ವ್ಯಕ್ತಪಡಿಸಿ ನಾನಾ ಸಂದೇಶಗಳನ್ನ ರಾಜ್ಯ ನಾಯಕರಿಗೂ ಕೊಟ್ಟಿದ್ದಾರೆ. ನೀವು ನಮಗೂ ನಿಮಗೂ ಸಂಬಂಧ ಇಲ್ಲ ಅನ್ನೋ ರೀತಿ ವರ್ತನೆಯನ್ನ ಬಿಟ್ಬಿಡಿ ನೀವು ಅಂತ ರಾಜ್ಯ ನಾಯಕರಿಗೆ ಸಂದೇಶ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಡೆಲ್ಲಿನಲ್ಲಿ ನೀವು ನಮ್ಮನ್ನು ಕರೆದು ಮೈತ್ರಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರಿ, ಬಟ್ ನಮಗ್ ಸಿಗ್ಬೇಕಾಗಿರುವಂತಹ ರೆಸ್ಪೆಕ್ಟು ಗೌರವ ಸಿಗ್ತಾ ಇಲ್ಲ. ನಮ್ಮನ್ನ ಸೈಡ್ ಲೈನ್ ಮಾಡುವಂತಹ ಉದ್ದೇಶ ಆದ್ರೂ ಏನು, ಯಾಕೆ ಇದು ಸರಿಯಲ್ಲ ಅನ್ನುವಂತಹ ಮಾತಿನ ದಾಟಿ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರತಿ ಮಾತಿನಲ್ಲೂ ವ್ಯಕ್ತ ಆದಾಗ ಕಾಣಿಸ್ತಾ ಇದೆ. ಆಮೇಲೆ ಮೈತ್ರಿ ವಿಚಾರದಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಬಿಜೆಪಿ ಬಯಸಿದ್ರೆ ಎಲ್ಲವೂ ಸರಿ ಆಗುತ್ತೆ ಅನ್ನೋದಕ್ಕೆ ಬಿಹಾರದ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮ್ಗೆ. ಬಿಹಾರದಲ್ಲಿ ಬಿಜೆಪಿ ಮತ್ತು ಜೆಡಿಯು ಮೈತ್ರಿ ಮಾಡ್ಕೊಂಡಿದೆ, 17-16 ಸೀಟನ್ನ ಅಲ್ಲಿ ಶೇರ್ ಮಾಡ್ಕೊಂಡು ಆರಾಮ್ಸೆ ಇದ್ದಾರೆ. ಇಲ್ಲಿ ಮಾತ್ರ ಯಾಕೆ ಪ್ರಾಬ್ಲಮ್? ಹಾಗಾದ್ರೆ ಪ್ರಶ್ನೆ ಬರುತ್ತಲ್ವಾ? ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಬಹುಶಃ ನಮ್ಮ ಶಕ್ತಿ. ಸೊ ಒಂದ್ ಸ್ಪಷ್ಟ, ಬೇರೆ ರಾಜ್ಯದಲ್ಲಿ ವಿದ್ಯಾ ಈಗ ಮೈತ್ರಿ ವಿಚಾರವನ್ನ ಮಹಾರಾಷ್ಟ್ರದಲ್ಲೂ ಮಾಡ್ಕೊಂಡಿದೆ ಬಿಜೆಪಿ, ಈ ಕಡೆ ಬಿಹಾರದಲ್ಲೂ ಮಾಡ್ಕೊಂಡಿದೆ. ಬಿಹಾರದಲ್ಲಿ ಒಂಚೂರು ಸಮಸ್ಯೆ ಇಲ್ಲ, 17-16 ಸೀಟ್ ಶೇರಿಂಗ್ ಆಗಿದೆ. ಆಗ್ಲೇ ಒಟ್ಟೊಟ್ಟಿಗೆ ಅವರು ಸಭೆಗಳನ್ನು ಮಾಡ್ತಾ ಇದ್ದಾರೆ, ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲವನ್ನ ಸಾರ್ಟ್ ಔಟ್ ಮಾಡುವ ಸಾಮರ್ಥ್ಯ ಇರುವಂತಹ ಬಿಜೆಪಿ ಹೈಕಮಾಂಡ್ ಇಲ್ಲಿ ಜೆಡಿಎಸ್ ಅನ್ನ ಯಾಕೆ ಹೀಗೆ ನಡೆಸ್ಕೊಳ್ತಾ ಇದೆ ಅನ್ನೋ ಪ್ರಶ್ನೆ ರಾಜಕಾರಣದಲ್ಲಿರುವಂತಹ ರಾಜಕೀಯ ನಾಯಕರಿಗಂತೂ ಇದ್ದೇ ಇರುತ್ತೆ.